ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ ಮಂಜು ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೆಪ್ಟೆಂಬರ್ 15 ಆದ್ಯನ ಬರ್ತ್ಡೇ ಇರೋದ್ರಿಂದ ನಾವಿವತ್ತು ಅವಳಿಗೆ ಗಾಡಿ ಕೊಡಿಸೋಣ ಅಂತ ಬಸವೇಶ್ವರ ನಗರದಲ್ಲಿರೋ ಫಸ್ಟ್ ಕ್ರೈಗೆ ಬಂದಿದ್ದೀವಿ. ಅವಳ ಬರ್ತ್ಡೇ ಇರೋದ್ರಿಂದ ಅವಳಿಗೆ ಏನಾದರೂ ಗಿಫ್ಟ್ ಕೊಡಿಸೋಣ ಅಂತ ಕರ್ಕೊಂಡು ಬಂದ್ವಿ. ಇಲ್ಲಿ ಎಲ್ಲ ಗಾಡಿಗಳನ್ನು ಟ್ರಯಲ್ ಮಾಡಿದ್ವಿ. ಅವಳಂತೂ ತುಂಬಾ ಖುಷಿಪಟ್ಲು. ಇಲ್ಲಿ ಕ್ಲಾತ್ ವೈಸು ಕ್ವಾಲಿಟಿ ವೈಸು ಸಖತ್ತಾಗೇ ಇರುತ್ತೆ. ಅದು ಎಷ್ಟು ಸಖತ್ತಾಗಿರುತ್ತೋ ಅಷ್ಟೇ ಸಖತ್ತಾಗಿ ಕಾಸು ಕೂಡ ಇರುತ್ತೆ. ಚಿಕ್ಕ ಮಕ್ಳಿಗೆ ಬೇಕಾಗಿರೋ ಎಲ್ಲ ಥರ ಐಟಮ್ಸ್ ಇಲ್ಲಿ ಸಿಗುತ್ತೆ. ಸೋಪ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಎಲ್ಲ ಥರನೂ ಇಂಥದ್ದು ಸಿಗೋಲ್ಲ ಅನ್ನೋಂಗಿಲ್ಲ. ಮಕ್ಕಳಿಗೆ ಎಲ್ಲ ಸಿಗುತ್ತೆ, ಬಟ್ ತುಂಬ ಕಾಸ್ಟ್ಲಿ. ಅದೇ ಥರ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಕ್ವಾಲಿಟಿ ನೋಡಿ ಅವರು ಅಷ್ಟೊಂದು ತುಂಬ ಡಿಫ್ರೆಂಟ್ ಬರುತ್ತೆ. ಆದ್ಯ ಇಲ್ಲಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ಲು. ಫೈನಲಿ ಈ ಗಾಡಿನ ಸೆಲೆಕ್ಟ್ ಮಾಡಿದ್ವಿ. ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ. ಯಾಕಂತಂದರೆ ನನ್ನ ಮಗಳು ನನ್ನ ಗಂಡ ಇಬ್ಬರು ಬರ್ತಡೇ ಕೂಡ ಒಂದೇ ದಿನ ಬಂದೈತೆ. ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗಿರೋ ದಿನ ಅಂದರೆ ಇದೇನೆ. ಈ ಥರ ಅಪ್ಪ ಮಗಳು ಬರ್ತಡೇ ಒಂದೇ ದಿನ ಬಂದಿರೋದು ನನಗಂತೂ ಅದೃಷ್ಟನೇ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರ ಜೀವನದಲ್ಲೂ ಈ ಥರ ಒಂದು ದಿನ ಸಿಗೋದಿಲ್ಲ. ಈ ದಿನ ನನಗಂತೂ ತುಂಬಾ ಸ್ಪೆಷಲ್ ಡೇ. ನಾವಿವತ್ತು ಮನೇಲೇ ಡೆಕೋರೇಷನ್ ಎಲ್ಲ ಮಾಡಿ ಮನೇಲೇ ಬರ್ತಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಇವತ್ತು ಬರ್ತಡೇನ ಸೆಲೆಬ್ರೇಷನ್ ಮಾಡಿ ಮತ್ತು ನಾಳೆನೂ ಬರ್ತಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಾಳೆ ನಮ್ಮ ಮನೇಲಿ ಪಕ್ಷ ಇದೆ, ನಮ್ಮ ಮಾವಂಗೆ ಪೂಜೆ ಮಾಡಬೇಕು. ಹಾಗಾಗಿ ನಮ್ಮ ರಿಲೇಟಿವ್ಸ್ನೆಲ್ಲ ನಾಳೆ ಕರೆದಿದ್ದೀವಿ. ಇವತ್ತು ನಾವು ಯಾರಿದ್ದೀವಿ ಮನೇಲಿ ನಾವು ಮಾತ್ರ ಬರ್ತಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಮತ್ತು ನಾಳೆ ಕೂಡ ಸೆಲೆಬ್ರೇಷನ್ ಪ್ರತಿ ವರ್ಷ ಏನಾಗ್ತಾಯಿತ್ತು ಅಂದರೆ, ಒಂದು ವರ್ಷ ಕೂಡ ನಮ್ಮ ಮನೆಯವರು ಮಗು ಆಗೋದಕ್ಕಿಂತ ಮುಂಚೆ ಒಂದು ವರ್ಷ ಕೂಡ ನಮ್ಮ ಜೊತೆ ಬರ್ತಡೇನ ಸೆಲೆಬ್ರೇಷನ್ ಮಾಡ್ತಾ ಇರಲಿಲ್ಲ. ಅವ್ರ ಫ್ರೆಂಡ್ಸ್ ಜೊತೆನೇ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋರು. ಆದರೆ ಇವಾಗ ಮಗು ಆಗಿದ್ಮೇಲೆ ಹಂಗಲ್ಲ. ನಾವೇನು ಹೇಳೋದು ಇಲ್ಲ, ಅವರೆಲ್ಲೂ ಹೋಗೋದು ಇಲ್ಲ. ಯಾಕಂದರೆ ಅವ್ರ ಮಗಳು ಬರ್ತಡೇ ಅವತ್ತೇ ಇರೋದ್ರಿಂದ ಅವ್ರ ಮಗಳ ಜೊತೆ ಇರಲೇಬೇಕು. ನಾವು ಹೇಳಿದ್ರು ಹೇಳಿಲ್ಲ ಅಂದರೂ ಅವ್ರು ಇರಲೇಬೇಕು. ಹಾಗಾಗಿ ಅವರು ನಮ್ಮ ಜೊತೆನೇ ಇರ್ತಾರೆ. ಇದೊಂದು ನನಗೆ ತುಂಬ ಖುಷಿ ವಿಷಯ. ಹೋದ ವರ್ಷ ಬರ್ತಡೇನ ಇವೆಂಟಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ. ಆದಿಂದು ಫಸ್ಟ್ ವರ್ಷ ಬರ್ತಡೇ ಇತ್ತು. ಇವೆಂಟಲ್ಲಿ ಚೆನ್ನಾಗಿತ್ತು, ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಬಟ್ ಈ ವರ್ಷನೂ ಮಾಡೋಣ ಅಂತ ಹೇಳಿದೆ, ಬಟ್ ಇವ್ರು ಬೇಡ ಅಂತ ಹೇಳಿದ್ರು. ಮನೆಯಲ್ಲೇ ಮಾಡೋಣ, ಇವೆಂಟಲ್ಲೇನು ಬೇಡ ಅಂತ ಅಂದರು. ಹಾಗಾಗಿ ನಾವು ಮನೆಯಲ್ಲೇ ಮಾಡಿದ್ವಿ ಈ ವರ್ಷ. ಆ ಕ್ಲಿಪ್ ಇವಾಗ ಹಾಕ್ತೀನಿ, ನೀವು ನೋಡಿ. ಇವತ್ತಿಲ್ಲಿ ನಮ್ಮ ಮನೆಯವರು ಅವ್ರ ಬರ್ತಡೇ ದಿನವೇ ಮರ್ತೋಗ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ರ ಮಗಳು ಬರ್ತಡೇ ಕೂಡ ಇವತ್ತೇ ಇದೆ. ಅವ್ರ ಮೈಂಡಲ್ಲಿ ಅವ್ರ ಮಗಳು ಬರ್ತಡೇ ಮಾತ್ರ ಇರುತ್ತೆ. ಹಾಗಾಗಿ ಅವ್ರ ಬರ್ತಡೇನ ಮರ್ತೇ ಹೋಗಿದ್ದಾರೆ. ಇದು ಎಲ್ಲ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವರಿಗೆ ಅವ್ರ ಬರ್ತಡೇಗಿಂತ ಅವ್ರ ಮಕ್ಕಳು ಬರ್ತಡೇನೇ ಜಾಸ್ತಿ ಇಷ್ಟ ಆಗೋದು. ಇಲ್ಲೂ ಹಾಗೆ ಆಗುತ್ತೆ. ನಾವಿನ್ನು ಬರ್ತಡೇ ಸೆಲೆಬ್ರೇಷನ್ನೇ ಮಾಡಿಲ್ಲ, ಕೇಕ್ನೇ ಕಟ್ ಮಾಡಿಸಿಲ್ಲ. ಆಲ್ರೆಡಿ ಅವಳೇ ಕೇಕ್ ತೊಗೊಂಡು ತಿಂತಾ ಇದ್ದಾಳೆ. ನೀವೇ ನೋಡಿ. ಸುಮ್ಮನೆ Oh my God. ಇಷ್ಟು
ಸಿಂಪಲ್ ಡೆಕೋರೇಷನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಯಾಕಂದರೆ ನನ್ನ ಮಗಳು ಈ ಡೆಕೋರೇಷನ್ ಮಾಡೋದಕ್ಕೆ ಬಿಡ್ತಾನೆ ಇರಲಿಲ್ಲ, ಬಂದು ಬರೀ ಎಳೆಯೋದೇ ಆಗೋಯ್ತು. ಹಿಂಗೆ ಮಾಡ್ಬೇಡಂತಲ್ಲ ಹೇಳಿದ ಅದ್ಯಾ. ಡ್ಯಾನ್ಸ್ ಆಡು, ಡ್ಯಾನ್ಸ್. ಬ್ಯಾಂಗಲ್ಲು ಬಂಗಾರಿ ಅದೇ ಹಾಳು ಮಾಡ್ತೀರಾ ಅದೇ ಸುಮ್ಮನಿರು. ಬರ್ತೀನಿ. ಅಮ್ಮ ಎಳ್ಕೊಂಡು ಬಂದು ನುಣ್ಣಗೆ ಒಪ್ತಿದ್ದಾಳೆ. ಡ್ಯಾನ್ಸ್ ಆಡ ನಾವು ಡ್ಯಾನ್ಸ್. ಗೊಂಬೆ ಮಳೆಯ ಅಂತೂ ಇಲ್ಲಿ ತುಂಬ ಗಾಬರಿಯಾಗಿ ಹೋಗ್ಬಿಟ್ಟಿದ್ದಾನೆ, ಏನು ಮಾಡ್ತಾರಪ್ಪ ಇವರು ಅಂತ. ಫೈನಲಿ ಈ ಥರ ರೆಡಿಯಾಗಿ ಬರ್ತಾ ಇದ್ದಾರೆ ಆದ್ಯ ಮತ್ತು ಮಂಜು. ಇವತ್ತು ನಾವಿಲ್ಲಿ ನಮ್ಮ ಮನೆ ಅಕ್ಕಪಕ್ಕದವ್ರನ್ನ ಮಾತ್ರ ಕರೆದಿದ್ದೀವಿ ಅಷ್ಟೇ. ನಮ್ಮ ರಿಲೇಟಿವ್ಸ್ ಎಲ್ಲ ನಾಳೆ ಬರ್ತಾರೆ, ನಾಳೆ ಪಕ್ಷ ಇರೋದ್ರಿಂದ ನಾಳೆನೇ ಕರೆದಿದ್ದೀವಿ. ಇವತ್ತು ಏನಕ್ಕೆ ಕರೆದಿಲ್ಲ ಅಂದರೆ ಇವತ್ತು ಬಂದು ಮತ್ತು ನಾಳೆನೂ ಬರ್ತಾರೋ ಹೆಂಗೋ ಅಂತ ಹೇಳಿ ಇವತ್ತು ಕರೆದಿಲ್ಲ ಅಷ್ಟೇ. ಮತ್ತು ನಾಳೆನೂ ಬರ್ತಡೇನ ಸೆಲೆಬ್ರೇಷನ್ ಮಾಡಿ ಡ್ಯಾನ್ಸ್ ಡ್ಯಾನ್ಸ್ ಸರಿ ಏನು ತಿನ್ಸಲ್ವಾ? ತಿನ್ನಿಸ್ತಾ ಇಲ್ಲ. 6 ತಿಂಗಳು ಫುಲ್ ಆಗಿ ಅಂತ ಹೇಳಿದ್ರು ಡಾಕ್ಟ್ರು. ಫೋಟೋ ಇಟ್ಸ್ಕೊಂಡ್ ಆಯ್ತಾ? ಆದ್ಯನ ಮಾಮ ಎಲ್ಲೋ ಆಚೆ ಹೋಗಿದ್ರು ಕೆಲಸದ ಮೇಲೆ, ಅವ್ರು ಬರೋದು ಲೇಟ್ ಆಗೋಯ್ತು, ತುಂಬಾ ಲೇಟ್ ಆಗೋಯ್ತು. ನಾವು ಅಷ್ಟೋ ತನಕ ವೆಯ್ಟ್ ಮಾಡೋಕ್ಕಾಗಲಿಲ್ಲ. ಅವರೇ ಹೇಳಿದ್ರು ನಾನು ತುಂಬ ಲೇಟ್ ಆಗುತ್ತೆ, ಕೇಕ್ ಕಟ್ ಮಾಡಿಸ್ಬಿಡಿ ಅಂತ. ಹಾಗಾಗಿ ನಾವು ಅವ್ರು ಬರೋದಕ್ಕಿಂತ ಮುಂಚೆನೇ ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ. ಆಮೇಲೆ ಮತ್ತೆ ಅವ್ರು ಕೇಕ್ ತೊಗೊಂಡು ಬಂದರು. ಅದ್ವಿಕಾ ಅವ್ರು ಚಾಕ್ತಾ ಜೀವ ಮಂದಲ್ಲಿ ಕೇಕ್ ಮುಟ್ಟಲ್ಲ ಅವರು. ಅದ್ವಿಕಾ ಅವ್ರು 3 ಜನ ಅಂತ ಆದ್ಯ ಮಂಜು
ಸಾಕು ಇಲ್ಲಿ ನೋಡ್ರಿ ಈ ಕಡೆ ಆದಿ ಇಲ್ಲಿ ಆದ್ಯ ಆದಿ ಇಲ್ಲಿ ಫೈನಲಿ ಬರ್ತಡೇ ಕಂಪ್ಲೀಟ್ ಆಯಿತು ಇವತ್ತಿನ ದಿನ. ಮತ್ತು ನಾಳೆ ಪಕ್ಷ ಕೂಡ ಇದೆ. ನಾಳೆದು ಕಂಟಿನ್ಯೂಷನ್ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.